ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮುದ್ದು ಪುಟಾಣಿಗಳೇ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಿನ್ನೆ ದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ರೇಖಾಭ್ಯಾಸ 1 ಅಭ್ಯಾಸವನ್ನು ಮಾಡಿದ್ವಿ. ಇವತ್ತೇನು ಮಾಡೋಣ, ರೇಖಾಭ್ಯಾಸ 2. ಇವತ್ತು ಅಧ್ಯಯನವನ್ನು ಮಾಡೋಣ ಬನ್ನಿ. ನೋಡಿ, ಬಾಣದ ಗುರುತು ಯಾವ ರೀತಿಯಾಗಿದೆ, ಹೌದಾ? ಬಾಣದ ಗುರುತು ಹಿಂಗೆ ಬಂದಿದೆ, ಹೌದಾ? ಇದನ್ನು ಈ ರೀತಿಯಾಗಿ ನಾವು ನಿನ್ನೆ ದಿನ ವೃತ್ತಾಕಾರ ಮಾಡಿದ್ವಿ, ಈ ರೀತಿಯಾಗಿ ಮಾಡಿದ್ವಿ. ಇವತ್ತು ಬಾಣದ ಗುರುತು ಹೀಗಿದೆ, ಹೌದಾ? ಇದೇ ರೀತಿಯಾಗಿ ನಾವೇನು ಮಾಡೋಣ, ಮೊದಲಿಗೆ ನಕಲನ್ನು ಮಾಡೋಣ. ನೋಡಿ, ನೀಟಾಗಿ ದುಂಡಾಗಿ ಮೊದಲು ನಕಲು ಮಾಡುವುದನ್ನು ಕಲಿಬೇಕು. ನಾನು ನಿಮಗೆ ಮೊದಲನೇ ತರಗತಿಯಿಂದನೂ, ಹೌದಾ, ನಾನು ಪಾಠ ಮಾಡುವಾಗಿಂದ ಮಕ್ಕಳೇ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಇದನ್ನೇನು ಮಾಡಬೇಕು, ನೀಟಾಗಿ ನಕಲು ಮಾಡಲಿಕ್ಕೆ ಕಲಿಬೇಕು. ನೋಡಿ, ಅವ್ರು ಮಾಡಿರುವಂತಹ ನಕಲನ್ನು ನಾವು ಇಲ್ಲಿ ಮತ್ತೊಮ್ಮೆ ಇಲ್ಲಿ ಬರೆಯೋಣ, ಹೌದಾ? ಹೀಗೆ ಬರಿತಾ ಬರಿತಾ ಹೋದರೆ ಮಾತ್ರ ನಮಗೇನಾಗುತ್ತೆ, ಅಕ್ಷರಗಳ ಜ್ಞಾನ ಬರುತ್ತೆ, ಹೌದಾ? ನಾವು ಅಕ್ಷರಗಳನ್ನ ಒಂದೇ ಸಲ ಕಲೀಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಏನು ಮಾಡಬೇಕು, ನಾವು ಸರಿಯಾಗಿ ಯಾವುದನ್ನು ನಕಲು ಮಾಡಲಿಕ್ಕೆ ರೇಖಾಭ್ಯಾಸದಲ್ಲಿ ಕೊಟ್ಟಿರ್ತಾರಲ್ಲ, ಅದನ್ನು ನಾವು ಚೆಂದಾಗಿ ಮಾಡಲಿಕ್ಕೆ ಕಲಿಬೇಕು ಪುಟಾಣಿಗಳೇ. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಎಲ್ಲರೂ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಮಾಡೋ ಪ್ರತಿ ಸಪೋರ್ಟ್ನಿಂದ ನನಗೇನಾಗುತ್ತೆ, ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅನ್ನುವಂಥ ಹಂಬಲ ಹೆಚ್ಚಾಗತ್ತೆ ಮಕ್ಕಳೇ. ನೋಡಿ, ಇನ್ನು ಇದರಲ್ಲಿ ಬಾಣದ ಗುರುತು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಶಿಫ್ಟ್ ಮಾಡ್ಕೊಂಡು ನಿಂತುಬಿಟ್ಟಿದೆ ಅದು, ಹೌದಾ? ಓಕೆ, ಈಗ ನಾವು ಅದೇ ರೀತಿಯಾಗಿ ಅದನ್ನು ನಕಲನ್ನು ಮಾಡೋಣ. ನಾನು ಹೇಗೆ ಮಾಡಿಸ್ತೀನಲ್ಲ, ನೀವು ಕೂಡ ಅದೇ ರೀತಿಯಾಗಿ ನಕಲು ಮಾಡಲಿಕ್ಕೆ ಕಲಿಬೇಕು. ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಹೌದಾ? ಬನ್ನಿ, ನೋಡಿ, ಅರ್ಧ ಚಂದ್ರಮ. ನೀಟಾಗಿ ಕಲೀರಿ ಎಲ್ಲರೂ. ನಾವು ಹೇಗೆ ಮಾಡ್ತೀವಲ್ಲ ನಕಲು, ಅದೇ ರೀತಿಯಾಗಿ ನಮ್ಮ ಅಕ್ಷರಗಳು ದುಂಡಾಗ್ತಾವ. ಎಲ್ಲರೂ ರೇಖಾಭ್ಯಾಸ 2 ಚೆನ್ನಾಗಿ 1ರಲ್ಲಿ ಎಲ್ಲ ಕಲ್ತಿದ್ದೀವಿ. 2 ಕೂಡ ನಾವು ದುಂಡಾಗಿ ಕಲಿಯೋಣ. 2 ನಾವು ದುಂಡಾಗಿ ಕಲಿಯೋದ್ರಿಂದ ಏನಾಗುತ್ತೆ, ನಮಗೆ ಅಕ್ಷರಗಳ ಜ್ಞಾನ ಸರಿಯಾಗಿ ಪರಿಪೂರ್ಣವಾದಂತಹ ಜ್ಞಾನ ಬರುತ್ತೆ. ಮಾಡಿದ್ರಲ್ವಾ? ಸರಿ, ಇವಾಗ ಮಕ್ಕಳೇ ನೋಡಿ, ಮೊದಲನೇದಾಗಿ ನಾವು ಈಗ ಈ ರೀತಿಯಾಗಿ ಮೇಲೆ ಮುಖ ಮಾಡಿರುವಂಥದ್ದನ್ನು ನಾವು ಕಲಿತ್ವಿ. ಈಗ ಒಂದು ಸೈಡ್ ಮುಖ ಮಾಡಿರುವಂಥದ್ದನ್ನು ಕಲಿತ್ವಿ. ಈಗ ಅದರ ಅಪೋಸಿಟ್, ಹೌದಾ? ಅದರ ವಿರುದ್ಧ, ಇದು ಈ ಕಡೆ ಇದೆ, ಇದು ಈ ಕಡೆ. ನಿನ್ನೆ ತರಗತಿಯಲ್ಲಿ ನಾವು ಹೀಗೆ ಕಲ್ತಿದ್ವಿ, ಇವತ್ತು ಹೀಗೆ, ಆಮೇಲೆ ಈ ಕಡೆ, ಇನ್ನು ಈ ಕಡೆ ಬಾಣದ ಗುರುತು ಯಾವ ರೀತಿಯಾಗಿದೆ ನೋಡಿ, ಹೌದಾ? ನೋಡಿ, ಮೊದಲು ಅದನ್ನೇನು ಮಾಡೋಣ, ನಕಲನ್ನು ಮಾಡೋಣ. ನೋಡಿ, ನಕಲು ಮಾಡಲಿಕ್ಕೆ ಮೊದಲು ಕಲಿಯೋಣ. ನಕಲು ಮಾಡಲಿಕ್ಕೆ ಕಲಿಯೋದ್ರಿಂದ ಏನಾಗ್ತಾ ಇದೆ, ನಮಗೆ ಅಕ್ಷರಗಳ ಜ್ಞಾನ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಇದೇ ರೀತಿಯಾಗಿ ಮಾಡಬೇಕು, ಹೌದಾ ಪುಟಾಣಿಗಳೇ? ಎಲ್ಲರೂ ಮಾಡ್ತಾ ಇದ್ದೀರಲ್ವಾ ರೇಖಾಭ್ಯಾಸವನ್ನು? ನಾವು ಇಂದಿನ ತರಗತಿಯಲ್ಲಿ ಎಷ್ಟನೇ ರೇಖಾಭ್ಯಾಸವನ್ನು ಮುಗಿಸಿದ್ವಿ? 2ನೇ ರೇಖಾಭ್ಯಾಸವನ್ನು ಮುಗಿಸ್ಲಿಕ್ಕೆ ಬಂದ್ವಿ. ಮುಗೀತಲ್ವಾ? ಎಲ್ಲರೂ ದುಂಡಾಗಿ ಬರಿಬೇಕು, ನೀಟಾಗಿ ಬರಿಬೇಕು. ನಾವು ದುಂಡಾಗಿ ನೀಟಾಗಿ ಬರೆಯೋದ್ರಿಂದ ನಮಗೇನಾಗುತ್ತೆ, ಪರಿಪೂರ್ಣವಾದಂತಹ ಅಕ್ಷರಗಳ ಜ್ಞಾನ ಬರೆಯುತ್ತೆ. ನೋಡಿ, ಎಲ್ಲರೂ ಮುಗೀತಲ್ವಾ? ಇನ್ನು ರೇಖಾಭ್ಯಾಸ 3 ಅಧ್ಯಯನವನ್ನು ಮಾಡೋಣ. ಮುಂದಿನ ತರಗತಿಯಲ್ಲಿ ಮಾಡೋಣ. ಏಕೆಂದರೆ ಇವತ್ತಿನ ತರಗತಿ ಟೈಮ್ ಮುಗೀತಲ್ವಾ? ಹೀಗಾಗಿ ಮತ್ತೆ ಬೇರೆ ಟೀಚರ್ ಬರ್ತಾರೆ, ಹೌದಾ? ನಾವೀಗೇನು ಮಾಡೋಣ, ರೇಖಾಭ್ಯಾಸ 3 ಮುಂದಿನ ತರಗತಿಯಲ್ಲಿ ಮಾಡೋಣ. ಇಂದಿನ ತರಗತಿಯಲ್ಲಿ ನಾವು ರೇಖಾಭ್ಯಾಸ 2 ಪೂರ್ತಿಯಾಗಿ 3 ರೀತಿಯ ಕೊಟ್ಟಿದ್ರು, ಅದನ್ನು ಮುಗಿಸಿದ್ವಿ. ಪುಟಾಣಿಗಳೇ, ಇಲ್ಲಿಯವರೆಗೂ ನಾನು ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.